ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. 1, 2, 3. ಹಳೆ ಕಾಲದಲ್ಲೆಲ್ಲ ಒಬ್ಬೊಬ್ರಿಗೆ ಇಷ್ಟೇ ಮಕ್ಕಳಾಗ್ತಾ ಇದ್ದು 7, 8, 9. ಸೊ ರೀಸೆಂಟ್ ಆಗಿ ನಾನ್ ನೋಡಿದಂತ ಒಂದು ಹಳೆ ಕಾಲದ ಹೊಸ ಮೂವಿ ಯಾವ್ದಪ್ಪ ಅದು ಅಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಮತ್ತೆ PRK ಪ್ರೊಡಕ್ಷನ್ ಪುನೀತ್ ರಾಜ್ಕುಮಾರ್ ಅವರ PRK ಪ್ರೊಡಕ್ಷನ್ ಅಲ್ಲಿ ರಿಲೀಸ್ ಆದಂತ ಮೂವಿ ಆಚಾರ್ ಅಂಡ್ ಕೋ. ಸೊ ಇದು ಕಾಮನ್ ಆಗಿ ಒಂದು 70s 80s ಆ ರೇಂಜ್ ಅಲ್ಲಿ ಬೆಂಗಳೂರು ಯಾವ ತರ ಇತ್ತು. ಸೊ ಅವಾಗ ಜನಕ್ಕೆ ಎಷ್ಟು ಜನ ಮಕ್ಕಳಾಗ್ತಿದ್ರು 70 80s. ಹಾ 60s ಮೇಲೆ ಆ ಟೈಮಲ್ಲಿ 70s ಈ ರೇಂಜ್ ಅಲ್ಲಿ ತುಂಬಾ ಜನಕ್ಕೆ ಈಗ ನಮ್ ತಾತನ್ಗೂ 8 ಜನ ಮಕ್ಕಳು. ಸೊ ಕಾಮನ್ ಆಗಿ ಅವಾಗ ಈಗ ನಮ್ಮ ಅಜ್ಜಿ ನಮ್ ತಾತ ಅವ್ರಿಗೆಲ್ಲ ಮಕ್ಳು ಕಾಮನ್ ಆಗಿ ಎಷ್ಟು ಅಂದ್ರೆ 6 ಜನ ಮಿನಿಮಮ್ 5, 6, 7, 8, 9 ಆ ಜನ ಇರ್ತಾ ಇತ್ತು. ಅವ್ರ ಟೈಮಲ್ಲಿ ಅವರು ಲೈಫ್ ಸೈಕಲ್ ಯಾವ ತರ ಇರ್ತಾ ಇತ್ತು ಅಂದ್ರೆ ಈಗ ಒಂದ್ 5 ಜನ ಆದ್ರೆ ಮಕ್ಳಾಯ್ತು ಮಕ್ಳಾದ್ಮೇಲೆ ಮಕ್ಳಿಗೆ ಯಾವಾಗ ಸ್ವಲ್ಪ ಏಜ್ ಸ್ಟಾರ್ಟ್ ಆಗುತ್ತೋ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಒಂದೊಂದ್ ವರ್ಷಕ್ಕೆ 2 ವರ್ಷಕ್ಕೆ ಒಬ್ಬೊಬ್ರಿಗೆ ಮದುವೆ ಮಾಡೋದು. ಅವ್ರ ಸೈಕಲ್ ಒಂದ್ 10ರಿಂದ 12 ವರ್ಷ ಬರೀ ಮದುವೆ ಮಾಡೋದು ಅವ್ರ ಬಾಣಂತನ ಮಾಡೋದು ಬರೀ ಇದರಲ್ಲೇ ಅವರು ಲೈಫ್ ತಿಳ್ಕೊಂಡು ಹೋಗ್ತಾ ಇದ್ರು. ಸೊ ಲೈಫ್ ಆಗ ಹಂಗಿತ್ತು. ಸೊ ರೀಸೆಂಟ್ ಆಗಿ ಈಗ ನಮ್ಮ ಹಳ್ಳಿ ಕಡೆ ಎಲ್ಲ ನಾವು ಚಿಕ್ಕ ಒಳಗಲ್ಲಿ ನೋಡಿದಾಗ ಯಾವ ತರ ಫೀಲ್ ಕೊಡ್ತೋ ನಮ್ಗಿನ ನಾವು ಹುಟ್ಟೋದ್ ಮೊದ್ಲಿಂದಾನೇ ಹಳ್ಳಿ ಕಡೆ ಯಾವ ತರ ಫೀಲ್ ಇತ್ತು ಬೆಂಗಳೂರು ಯಾವ ತರ ಇತ್ತು. ಸೊ ಆ ಒಂದು ನಮ್ಮನ್ನ ಲೋಕಕ್ಕೆ ಕರ್ಕೊಂಡು ಹೋಗೋದೇ ಈ ಆಚಾರ ಅಂಡ್ ಕೋ. ಇದನ್ನ ಮಾಡಿರೋದು ಲೇಡಿ ಡೈರೆಕ್ಟ್ರು. ಅವ್ರ ಹೆಸರು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಶ್ರೀನಿವಾಸ್ ಮೂರ್ತಿ ಅಂತ ಅವ್ರ ತಂದೆ ಹೆಸರು. ಅವ್ರ ಮುಂದೆ ಏನೋ ಕೀರ್ತನ ಅನ್ಸುತ್ತೆ. ಸೊ ಇದನ್ನ ಅವ್ರ ಮೇಲೆ ನಂಬಿ PRK ಅವರು ದುಡ್ಡಾಕಿ ಒಂದು ಮೂವಿ ಮಾಡಿದ್ದಾರೆ. ಸೊ ಒಂಥರ ಅಲ್ಟಿಮೇಟ್ ಮೂವಿ. ಈಚ್ ಅಂಡ್ ಎವ್ರಿ ಫ್ರೇಮ್ ಅಲ್ಲೂ ತುಂಬಾ ಕಾಮಿಡಿ ಇದೆ. ಸೊ ಈ ಮೂವಿ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಸಿಂಪಲ್. ಅವರು ಆಚಾರ್ ಅವರು ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೆ. ಸೊ ಅವರು ಬದುಕಿದ್ದಾಗಲೇ ಒಂದ್ ಇಬ್ರು ಮದುವೆ ಮಾಡ್ತಾರೆ. ಸೊ ಅವರು ಆಮೇಲೆ ತೀರ್ಕೊಳ್ತಾರೆ. ಸೊ ಆಮೇಲೆ ಮಿಕ್ಕಿದ ಬಾಕಿಯವ್ರಿಗೆಲ್ಲ ಮದುವೆ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇರುತ್ತೆ. ಸೊ ಈ ಚಿತ್ರದಲ್ಲಿ ನಿರ್ದೇಶಕ ಇದಾರಲ್ಲ ಅವರೇ ಹೀರೋಯಿನ್. ಅವ್ರ ಕಾನ್ಸೆಪ್ಟ್ ಏನಂದ್ರೆ ನಾನು ಮದುವೆ ಆಗಿ ಲಂಡನ್ಗೆ ಹೋಗ್ಬೇಕು ಅಂತ ಹೇಳಿ. ಹೌದು ಅವ್ರು ಲಂಡನ್ ಹುಡುಗನೇ ಮದುವೆ ಆಗ್ಬೇಕು ಅಂತ ಇರ್ತಾರೆ. ಬಟ್ ಅವ್ರ ಮದುವೆ ಆಗಕ್ಕಾಗಲ್ಲ. ಯಾಕಂದ್ರೆ ಯಾವ ಹುಡುಗನು ಅವ್ರು ಒಪ್ಕೊಂತ ಇರಲ್ಲ. ಲಂಡನ್ ಹುಡುಗ ಅವ್ರ ನೋಡಕ್ ಬರ್ತಾ ಇರಲ್ಲ. ಸೊ ಹೀಗೆಲ್ಲ ಆಗಿರ್ಬೇಕಾದ್ರೆ 6 ಜನ ಹೆಣ್ಮಕ್ಳಿಗೆ ಮತ್ತೆ 3 ಗಂಡ್ ಮಕ್ಳು ಇರ್ತಾರೆ. ಇವರೆಲ್ಲ ಹೇಗ್ ಮದುವೆ ಆಗ್ತಾರೆ, ಯಾರ್ ಮದುವೆನ ಆಗ್ತಾರೆ, ಹೇಗ್ ಮದುವೆ ಆಗದೆ ಯಾರು ಉಳಿತಾರೆ. ಸೊ ಆಚಾರ್ ಅವ್ರು ಹೋದ್ಮೇಲೆ ನೆಕ್ಸ್ಟ್ ಅವ್ರ ಫ್ಯಾಮಿಲಿನ ಯಾರ್ ಲೀಡ್ ಮಾಡ್ತಾರೆ, ಏನಾಗುತ್ತೆ. ಸೊ ಹೀರೋಯಿನ್ ಇರ್ತಾರಲ್ಲ ಅವರೇ ಒಂದ್ ಸ್ಟೆಪ್ ತಗೊಂತಾರೆ. ಸೊ ಈ ತರ ಎಲ್ಲ ಸುಮಾರು ಕಾನ್ಸೆಪ್ಟ್ ಇದೆ. ಬಟ್ ಔಟ್ ಅಂಡ್ ಔಟ್ ಕಾಮಿಡಿ ಇದೆ. ಸೊ ಇದರಲ್ಲಿ 3 ಗಂಡ್ ಮಕ್ಳಲ್ಲಿ ಒಬ್ಬ ಹೆವಿ ಕಾಮಿಡಿಯನ್ ಮಗನು ಇರ್ತಾನೆ. ಸೊ ಫ್ಯಾಮಿಲಿ ಅಂದ್ರೆ ಹಂಗೆ ಅಲ್ವಾ ಎಲ್ಲಾರು ಇರ್ತಾರಲ್ಲ ಒಬ್ಬ ಕಾಮಿಡಿಯನ್ ಇದ್ರೆ ಒಬ್ಬ ಸೀರಿಯಸ್ ಆಗಿರ್ತಾರೆ. ಸೊ ಈ ತರ ಎಲ್ಲ ಇರುತ್ತೆ. ಒಂದು ಫೀಲ್ ಗುಡ್. ನಾವು ಚೈಲ್ಡ್ಹುಡ್ ಇನ್ನ ಅದಕ್ಕಿಂತ ಹಿಂದೆ ಜನ ಹೇಗಿತ್ತು ಆವಾಗ ನೇಟಿವಿಟಿ ಹೇಗಿತ್ತು. ಸೊ ಇವೆಲ್ಲಾನು ತೋರ್ಸೋಂತ ಮೂವಿನೇ ಆಚಾರ ಅಂಡ್ ಕೋ. ತುಂಬಾ ಚೆನ್ನಾಗಿದೆ. ಕೇವಲ 1 ಅವರ್ 40 ಮಿನಿಟ್ಸ್ ಆ ತರ ಇದೆ ಅಷ್ಟೇ. ಬಟ್ ತುಂಬಾ ನಗ್ಸುತ್ತೆ ಮೂವಿ. ತುಂಬಾ ಎಂಟರ್ಟೈನ್ಮೆಂಟ್ ಇದೆ. PRK ಇದು ಸೊ ನೀವು